ಸಿದ್ದರಾಮಯ್ಯ ಆಡಳಿತ ಹಳೆ ತಪ್ಪಿದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಟೀಕೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡ್ತಾರೆ. ಇಲಾಖಾ ನಿಯಮಕ್ಕೆ ವಿರುದ್ಧವಾಗಿ ವರ್ಗಾವಣೆ ಇದು ಅಂತ ಸುನಿಲ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ 6,000 ಕೋಟಿ ಅವ್ಯವಹಾರಕ್ಕೆ ಇಂಥ ವರ್ಗಾವಣೆಯೇ ಕಾರಣ. ಆಯಕಟ್ಟಿನ ಇಲಾಖೆಗೆ ಮಾತ್ರ ಎರವಲು ಸೇವೆ ಮಾಡ್ತೀರಾ ಮುಖ್ಯಮಂತ್ರಿಗಳೇ ಅಂತ ಕೇಳಿದ್ದಾರೆ ಸುನಿಲ್ ಕುಮಾರ್ ಅವರು. ನಿಯಮ ಬಾಹಿರ ವರ್ಗಾವಣೆ ವಿರುದ್ಧ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾಡಿರೋ ಟ್ವೀಟ್ ಇದು. ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡ್ತಾ ಇದೆ ಸರ್ಕಾರ. ಸಿದ್ದರಾಮಯ್ಯನವರ ಆಡಳಿತ ಹಳಿ ತಪ್ಪಿದೆ ಅಂತ ಸುನಿಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಹಳಿ ತಪ್ಪಿದ ಆಡಳಿತದ ಕ್ಲಾಸಿಕ್ ಉದಾಹರಣೆ ಇದು ಅಂತ ಹೇಳಿದ್ದಾರೆ ಶಾಸಕ ಸುನಿಲ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಒಬ್ಬ ಆರೋಗ್ಯಾಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಇದರ ಹಿಂದಿನ ಉದ್ದೇಶ ಏನು? ಈ ವರ್ಗಾವಣೆ ಬಗ್ಗೆ ಸುನಿಲ್ ಕುಮಾರ್ ಅವರು ಟೀಕೆ ಮಾಡಿದ್ದಾರೆ. ಸರ್ಕಾರದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಳಿ ತಪ್ಪಿದೆ ಈ ಸರ್ಕಾರ. ಈ ಸರ್ಕಾರದಲ್ಲಿ ಆಡಳಿತ ಅನ್ನೋದೇ ಹಳಿ ತಪ್ಪಿದೆ. ಅದಕ್ಕೆ ಕ್ಲಾಸಿಕ್ ಉದಾಹರಣೆ ಈ ಬೆಳವಣಿಗೆ ಅಂತ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಮಾಡಿರುವಂತಹ ಟ್ವೀಟ್ ಇದು. ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ. ಅಬಕಾರಿ ಇಲಾಖೆಯ ಕೋಟಿ ಕೋಟಿ ಅವ್ಯವಹಾರಕ್ಕೆ ಇಂಥ ವರ್ಗಾವಣೆಯೇ ಕಾರಣ ಅಂತ ಹೇಳಿದ್ದಾರೆ. ಸಾರಾಯಿ ಮಾರೋದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿ ಹಾಕ್ತಾರೆ. ಸಿದ್ದರಾಮಯ್ಯ ತುಗಲಕ್ ಪ್ರತಿರೂಪ. ಇದಕ್ಕೆ ಆಶ್ಚರ್ಯ ಪಡಬೇಕಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಾಗ್ದಾಳಿ ನಡೆಸಿದರು. ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ? ವರ್ಗಾವಣೆ ಮಾಡಿದವರ ತಲೆ ಕೆಟ್ಟಿದೆ ಅಂತ ಶಾಸಕ ಅಭಯ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ಗಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಎಂಬಿ ಪಾಟೀಲ್ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಂದ್ರೆ ಏನು? ಸಂಬಂಧಪಟ್ಟಂತ ಏನಾದರೂ ಸಂಬಂಧ ಬೇಕಲ್ಲ. ಇಮಾಮ್ ಸಾಬಿಗೆ ಹುಳಿ ಇದ್ದಾಗ ಆಯ್ತು ಸಮಸ್ಯೆ. ಎರಡು ಕಡೆ ಡ್ರಗ್ಸ್ ಇದೆಯಲ್ಲ ಸರ್. ಆ ಡ್ರಗ್ಸಿನ ಅಲ್ಲ, ಯಾರು ವರ್ಗಾವಣೆ ಮಾಡಿದಾರ ಅವ್ರು ಡ್ರಗ್ಸ್ ತಗೊಂಡವ್ರು ಎಲ್ಲ ನೋಡ್ಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದದ. ಅದು ಆಡಳಿತ ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದು ಅನ್ನೋದು ನೋಡ್ರಿ ನೀವು. ಕರ್ನಾಟಕದ ಇತಿಹಾಸದಾಗ ನನಗಂತೂ ಮೊದಲನೇ ಸಲ ಒಬ್ಬ ಆರೋಗ್ಯಾಧಿಕಾರಿಯನ್ನು ಹೋಗಿ ಶ್ರೇ ಮಾರುವಂಥ ಉದ್ಯೋಗದಲ್ಲಿರುವಂಥ ಇಲಾಖೆಗೆ, ಅದು ನೀವು ಅಬಕಾರಿ ಇಲಾಖೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ತಿಳಿದಿಲ್ಲ, ಅದು ಶ್ರೇ ಮಾರುವಂಥ ಇಲಾಖೆ. ಆ ಶ್ರೇ ಮಾರಕ್ಕೆ ಒಬ್ಬ ಆರೋಗ್ಯ ಅಧಿಕಾರಿ ಕಳಿಸ್ತಾರೆ ಅಂದರೆ ಈ ಸರ್ಕಾರದ ಆರೋಗ್ಯ ಕೆಟ್ಟೈತೆ ಅಂತ. ಆರೋಗ್ಯ ಅಷ್ಟೇ ಅಲ್ಲ, ತಲೆನೂ ಕೆಟ್ಟೈತೆ ಈ ಸರ್ಕಾರದ. ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಂದ್ರೆ ಏನು? ಸಂಬಂಧಪಟ್ಟಂತ ಏನಾದರೂ ಸಂಬಂಧ ಬೇಕಲ್ಲ. ಇಮಾಮ್ ಸಾಬಿಗೆ ಹುಳಿ ಇದ್ದಾಗ ಆಯ್ತು ಸಮಸ್ಯೆ. ಎರಡು ಕಡೆ ಡ್ರಗ್ಸ್ ಇದೆಯಲ್ಲ ಸರ್. ಆ ಡ್ರಗ್ಸಿನ ಅಲ್ಲ, ಯಾರು ವರ್ಗಾವಣೆ ಮಾಡಿದಾರ ಅವ್ರು ಡ್ರಗ್ಸ್ ತಗೊಂಡವ್ರು ಎಲ್ಲ ನೋಡ್ಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದದ. ಅದು ಆಡಳಿತ ಇವತ್ತು ಯಾವ ಮಟ್ಟಕ್ಕೆ ಮತ್ತು ನೇಮಕಾತಿ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ತಗೊಂಡೋಗಿ ಅಬಕಾರಿಗೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ. ಅದು ಯಾವ ಕೇಸ್ ಇದೆ, ಅದು ಕ್ಯಾಡರ್ ಪೋಸ್ಟ್ ಇದ್ದರೆ ಮಾತು ಬೇರೆ ಇದೆ. ಈ ಡಾಕ್ಟರ್ಸನ್ನ ವರ್ಗಾವಣೆ ಮಾಡೋಕ್ಕೆ ಬರಲ್ಲ. ಬಟ್ ಇದು ಯಾವ ಪೋಸ್ಟ್ ಇದೆ, ಕ್ಲರಿಕಲ್ ಇದೆಯಾ, ಬೇರೆ ಯಾವ ಪೋಸ್ಟ್ ಇದೆ, ಅದು ಗೊತ್ತು ನೋಡಿ ತಿಳ್ಕೊಳ್ಬೇಕಾಗ್ತದೆ ನಾವು. ಅದು ಮತ್ತು ನೇಮಕಾತಿ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ತಗೊಂಡೋಗಿ ಅಬಕಾರಿಗೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ. ಅದು ಯಾವ ಕೇಸ್ ಇದೆ, ಅದು ಕ್ಯಾಡರ್ ಪೋಸ್ಟ್ ಇದ್ದರೆ ಮಾತು ಬೇರೆ ಇದೆ. ಈ ಡಾಕ್ಟರ್ಸನ್ನ ವರ್ಗಾವಣೆ ಮಾಡೋಕ್ಕೆ ಬರಲ್ಲ. ಬಟ್ ಇದು ಯಾವ ಪೋಸ್ಟ್ ಇದೆ, ಕ್ಲರಿಕಲ್ ಇದೆಯಾ, ಬೇರೆ ಯಾವ ಪೋಸ್ಟ್ ಇದೆ, ಅದು ಗೊತ್ತು ನೋಡಿ ತಿಳ್ಕೊಳ್ಬೇಕಾಗ್ತದೆ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.